ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡ್ತಾ ಇದ್ದೀರಲ್ವ ದೋಸೆನ. ಈ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ಇದು ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟಿನಿಂದ ಯಾವ ಥರ ದೋಸೆ ಮಾಡ್ಬೋದು ಅಂತ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಹಾಗೆ ಇಲ್ಲಿ ನೋಡಿ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ತಕ್ಕಂಥದ್ದು ಹೇಗೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎರಡು ಹಿಟ್ಟನ್ನು ಚೆನ್ನಾಗಿ ಚೆನ್ನಾಗಿ ಒಂದು ಇದು ಗಂಟಿಲ್ದ ಹಾಗೆ ಮಾಡ್ಕೋಬೇಕು. ನೋಡಿ ಯಾವ ಥರ ಕಾಣ್ತಾ ಇದೆ. ನಮ್ಮಿಬ್ಬರಿಗೆ ಅಷ್ಟೇ ಇರೋದು ನಾವು, ಸೊ ಹಾಗಾಗಿ ಸ್ವಲ್ಪ ಹಿಟ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ನೋಡಿ, ನೀರು ಕಲಿಸ್ಲಿಕ್ಕೆ ನೀರು ಇಷ್ಟೇ ಅಂತ ಎಲ್ಲ, ದೋಸೆ ಹಿಟ್ಟನ್ನು ಅದಕ್ಕೆ ಬಂದರೆ ಸಾಕು. ನಾವು ಇಬ್ಬರು ಇರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತೊಗೊಂಡಿದ್ದೀವಿ. ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಅನ್ನೋದ್ರ ಮೇಲೆ ನೋಡಿ ಮಾಡ್ತಕ್ಕಂಥದ್ದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ದೋಸೆ ಹಿಟ್ಟು. ನೋಡಿ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟಿಯಾಗಿ ಸಹ ಇರುತ್ತೆ. ನೋಡಿ ಬನ್ನಿ ಸ್ನೇಹಿತರೆ, ಹಂಚಕ್ಕಾದಿದೆ ನೋಡೋಣ. ಈ ಥರ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈರುಳ್ಳಿಗೆ ಈ ಥರ ತವಕ್ಕೆ ಅಥವಾ ದೋಸೆ ಹಂಚು ನೋಡಿ ಈ ಥರ ಮಾಡಿ ದೋಸೆ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ದೋಸೆ ಹಂಚಿಗೆ ಹಿಡ್ಕೊಳ್ಳಲ್ಲ, ಏನಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ ಒಂದು ಗಂಟಿಲ್ಲದಾಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಅಷ್ಟೇ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಟೈಮು ಕೂಡ ಕಡಿಮೆ ಇರುತ್ತೆ. ಬೇಗನೆ ಮಾಡ್ತಕ್ಕಂಥ ಒಂದು ತುಂಬ ಸುಲಭವಾದ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಗೋಧಿ ಹಿಟ್ಟಿನ ದೋಸೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ನೋಡಿ ಈ ಥರ ಆಗಿದೆ ಅಂತ ಬೇಯಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು. ನೋಡಿ ಈ ಥರ ಬಂದಿದೆ. ನಾನಿಲ್ಲಿ ಚಟ್ನಿ ಪುಡಿ ಹಾಕಿದ್ದೀನಿ, ಶೇಂಗಾ ಚಟ್ನಿನ. ನಿಮಗೆ ಬೇಕಾದಲ್ಲಿ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ನೋಡಿ ಈ ಥರ ಕಾಣಿಸ್ತಾ ಇದೆ ದೋಸೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತಿನ್ನಲಿಕ್ಕೆ ಕೊಬ್ಬರಿ ಚಟ್ನಿ ಮಾಡ್ಬೋದು. ನಮ್ಮ ಮನೆಯಲ್ಲಿ ಮಾಡಲಿಕ್ಕೆ ಟೈಮ್ ಇರಲಿಲ್ಲ, ಸೊ ಚಟ್ನಿ ಪುಡಿ ಮತ್ತು ಪಲ್ಯದೊಂದಿಗೆ ಸರ್ವ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.